ಟ್ರ್ಯಾಕ್ಟರ್ ಪಲ್ಟಿಯಾಗಿ 13 ವರ್ಷದ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಬೀದರ್ನ ಬಾಲ್ಕಿ ತಾಲೂಕಿನ ಮದನಕಟ್ಟಿ ಕ್ರಾಸ್ ಅಲ್ಲಿ ಆಗಿರುವಂತಹ ಘಟನೆ ಇದು. ಟ್ರ್ಯಾಕ್ಟರ್ ಪಲ್ಟಿಯಾಗಿ 13 ವರ್ಷದ ಪುಟ್ಟ ಬಾಲಕ ಸಾವನ್ನಪ್ಪಿದ್ದಾರೆ. ಬೀದರ್ನ ಬಾಲ್ಕಿ ತಾಲೂಕಿನ ಮದನಕಟ್ಟಿ ಕ್ರಾಸ್ ಬಳಿ ಆಗಿರುವಂತಹ ಘಟನೆ. ವಾಜೋಳಗ ನಿವಾಸಿ ಶೋಹಂ ಏನಿದ್ದಾರೆ ಅವರು ಮೃತಪಟ್ಟಂತಹ ದುರ್ದೈವಿ. ಡೀಸೆಲ್ ತರಲು ಹೋದಾಗ ಸಂಭವಿಸಿದಂತಹ ಅಪಘಾತ ಇದು. ಸ್ಥಳಕ್ಕೆ ಚಿಂಚೋಳಿ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಿಂಚೋಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿದೆ. ತನಿಖೆಯನ್ನು ಆರಂಭಿಸಿದ್ದಾರೆ. ಟ್ರ್ಯಾಕ್ಟರ್ ಪಲ್ಟಿಯಾಗಿ 13 ವರ್ಷದ ಪುಟ್ಟ ಬಾಲಕ ಸಾವನ್ನಪ್ಪಿರುವಂಥದ್ದು. ಡೀಸೆಲ್ ತರಕ್ಕೆ ಹೋದಾಗ ಆದಂತಹ ಒಂದು ಘಟನೆ ಇದು. ಅಪಘಾತ ಸಂಭವಿಸಿದೆ. ಬೀದರ್ನ ಬಾಲ್ಕಿ ತಾಲೂಕಿನ ಮದಕಟ್ಟಿ ಕ್ರಾಸ್ ಬಳಿ ಆಗಿರುವಂತಹ ಘಟನೆ. ಬಾಜೋಳಗ ನಿವಾಸಿ ಶೋಹಂ ಏನಿದ್ದಾರೆ ಆ ಬಾಲಕನ ಹೆಸರು ಅದು. ಮೃತಪಟ್ಟಂತಹ ದುರ್ದೈವಿ ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ರೆ. ಡೀಸೆಲ್ ತರೋಕೆ ಹೋಗಿರ್ತಾನೆ ಟ್ರ್ಯಾಕ್ಟರ್ನಲ್ಲಿ, ಬೇರೆ ಯಾರೋ ಕರ್ಕೊಂಡು ಹೋಗಿರ್ತಾರೆ ಅಂತ ಅನಿಸುತ್ತೆ. ಆ ಸಮಯದಲ್ಲಿ ಈ ಘಟನೆ ಆಗಿದೆ. ಅಪಘಾತ ಯಾವ ರೀತಿ ಆಯಿತು ಅಂತ ಗೊತ್ತಿಲ್ಲ, ಆದರೆ ಅಪಘಾತ ಆಗಿದೆ. ಅದರ ಬಗ್ಗೆ ಅಲ್ಲಿನ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಆಗಿದೆ ಅಂತ ಹೇಳಿ ಆ ಸ್ಥಳಕ್ಕೆ ಚಿಂಚೋಳಿ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಈ ಕೇಸನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನಾಯಿತು ಎತ್ತಾಯಿತು ಅಂತ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಯಾರಿರ್ತಾರೆ ಅವರನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ. ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಇನ್ನು ಈ ಪುಟ್ಟ ಬಾಲಕನ ಸಾವಿದ್ದಾಗಿ ಮನೆಯಲ್ಲಿನ ಅವರ ಪೋಷಕರು ಕೂಡ ಏನು ತುಂಬ ದುಃಖದಲ್ಲಿದ್ದಾರೆ. ಅವರ ನೋವು ಕೇಳೋಕೆ ಆಗ್ತಾ ಇಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ಮನೆಯಲ್ಲಿ ವಾತಾವರಣ. ಯಾಕಂದರೆ ಪುಟ್ಟ ಬಾಲಕ ಆಗಿರೋದ್ರಿಂದ ಸಾಕಷ್ಟು ನಿರೀಕ್ಷೆಗಳಿರುತ್ತೆ ತಂದೆ ತಾಯಿಗಳಿಗೆ. ಆದರೆ ಏಕಾಏಕಿಯಾಗಿ ಈ ರೀತಿಯ ಒಂದು ಘಟನೆಯಾದಾಗ ಯಾರಿಗೂ ಕೂಡ ಶಾಕ್ ಆಗುತ್ತೆ. ಆ ಶಾಕಲ್ಲಿ ಇನ್ನೂ ಕೂಡ ಇದ್ದಾರೆ ಪೋಷಕರು. ಸದ್ಯಕ್ಕೆ ಈಗ ಪೊಲೀಸರು ಈ ಒಂದು ಕೇಸ್ನ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.